ನಿಜವಾಗ್ಲೂ ರೋಮನ್ ರೈನ್ಸ್ ಅವ್ರನ್ನ ಈ ರೀತಿ ನೋಡಿ ತುಂಬಾ ವರ್ಷಗಳೇ ಆಗಿತ್ತು. ಯಾವಾಗ ನೋಡಿದ್ದು ಅಂತ ನನಗಂತೂ ಮರ್ತೆ ಹೋಗಿದೆ. ಎಸ್ ಗೈಸ್, ನಿಮ್ಗೆ ಗೊತ್ತಿರಬಹುದು ಕ್ಲಾಶ್ ಇನ್ ಪ್ಯಾರಿಸ್ ಕೂಡ ಮುಗ್ದಿದೆ. ಅಂಡ್ ಈ ಒಂದು ವಿಡಿಯೋದಲ್ಲಿ ರೋಮನ್ ರೈನ್ಸ್ ಅವರ ಮ್ಯಾಚ್ ಬಗ್ಗೆ ನಾನು ಮಾತಾಡೋದಕ್ಕೆ ಬಂದಿದ್ದೀನಿ. ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಮ್ಯಾಚ್ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬ್ರಾನ್ಸನ್ ರೀಡ್ ಅವರು ಅದ್ಭುತವಾದ ಪರ್ಫಾರ್ಮೆನ್ಸ್ ನ ಏನೋ ಕೊಡ್ತಾರೆ. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಲಾಸ್ಟ್ ಅಲ್ಲಿ ಸ್ಪಿಯರ್ ನ ಕನೆಕ್ಟ್ ಮಾಡಿ ಬ್ರಾನ್ಸನ್ ರೀಡ್ ಅವ್ರನ್ನ ಪಿನ್ ಮಾಡಿ ವಿಕ್ಟ್ರಿನ ಗಳಿಸ್ಕೊತಾರೆ. ಗೆದ್ದಾದ್ಮೇಲೆ ನಮಗೆ ರೋಮನ್ ರೈನ್ಸ್ ಅವರ ಐಕಾನಿಕ್ ಸೆಲೆಬ್ರೇಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಇವತ್ತಿನ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ರೋಮನ್ ರೈನ್ಸ್ ಅವರು ಅದ್ಭುತವಾದ ಸೆಲೆಬ್ರೇಷನ್ ಮಾಡ್ತಾರೆ. ಹೋಗಿ ಅನೌನ್ಸರ್ ಟೇಬಲ್ ಮೇಲ್ಗಡೆ ನಿಂತ್ಕೊಂಡು ರೋಮನ್ ರೈನ್ಸ್ ಅವರು ಸೆಲೆಬ್ರೇಟ್ ಮಾಡ್ತಾರೆ. ಅಂಡ್ ಆಗ ನೋಡ್ತಾರೆ ರೋಮನ್ ರೈನ್ಸ್ ಅವರು ಪಾಲಿಮೆನ್ ಅವರು ಹೋಗಿ ಬ್ರಾನ್ಸನ್ ರೀಡ್ ಅವ್ರನ್ನ ಚೆಕ್ ಮಾಡ್ತಾ ಇರ್ತಾರೆ. ಅಂಡ್ ಅದನ್ನ ನೋಡಿದಂತ ರೋಮನ್ ರೈನ್ಸ್ ಅವರು ಪಾಲಿಮೆನ್ ಅವ್ರಿಗೂ ಕೂಡ ನಾನು ಏನಾದ್ರೂ ಮಾಡಬೇಕು ಅಂತ ಸೀದಾ ರಿಂಗ್ ಒಳಗಡೆ ಬರ್ತಾರೆ. ಅಂಡ್ ನಮ್ಮ ಪಾಲಿಮೆನ್ ಅವರು ಹಿಂದೆ ತಿರುಗಿದಾಗ ರೋಮನ್ ರೈನ್ಸ್ ಅವರು ಅವ್ರ ಮುಂದೆ ಇರ್ತಾರೆ. ಪಾಲಿಮೆನ್ ಅವರಿಗೆ ಅಲ್ಲೇ ಎಲ್ಲ ಗಡಗಡ ಶುರು ಆಗುತ್ತೆ. ಪಾಲಿಮೆನ್ ಅವರು ಸೀದಾ ತನ್ನ ಪ್ಲೇಟ್ನೇ ಚೇಂಜ್ ಮಾಡಿ ಐ ಅಕ್ನಾಲೇಜ್ ಯು ಮೈ ಟ್ರೈಬಲ್ ಚೀಫ್ ಅಂತ ರೋಮನ್ ರೈನ್ಸ್ ಅವರಿಗೆ ಕೈ ಮುಗಿಯೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂಡ್ ರೋಮನ್ ರೈನ್ಸ್ ಅವರು ಕೂಡ ಪಾಲಿಮೆನ್ ಅವ್ರನ್ನ ನೋಡ್ತಾ ನಗಾಡ್ತಾ ನಿಂತ್ಬಿಡ್ತಾರೆ. ಅಂಡ್ ಅಷ್ಟೇ ಅಲ್ಲ, ಪಾಲಿಮೆನ್ ಅವರಿಗೆ ನನ್ನ ಶೂಸ್ಗಳನ್ನ ನನ್ನ ಕೈಗೆ ವಾಪಸ್ ಕೊಡು ಅಂತ ಕೇಳ್ತಾರೆ. ಅಂಡ್ ಆಗ ಪಾಲಿಮೆನ್ ಅವರು ರೋಮನ್ ರೈನ್ಸ್ ಅವರಿಗೆ ಶೂಸ್ಗಳನ್ನ ವಾಪಸ್ ಕೊಡೋದಕ್ಕೆ ಹೋದಾಗ ಸಡನ್ ಆಗಿ ರೋಮನ್ ರೈನ್ಸ್ ಅವರು ಪಾಲಿಮೆನ್ ಅವರ ಮೇಲೆನೆ ಅಟ್ಯಾಕ್ ಮಾಡಿ ಗಿಲಿಟಿನ್ ಲಾಕ್ ನ ಪಾಲಿಮೆನ್ ಅವರಿಗೆ ಕನೆಕ್ಟ್ ಮಾಡಿಬಿಡ್ತಾರೆ. ಅಂಡ್ ಹಾಕಿದ ಕೂಡಲೇ ಪಾಲಿಮೆನ್ ಅವರು ಟ್ಯಾಪ್ ಔಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ರೋಮನ್ ರೈನ್ಸ್ ಅವರು ಸ್ವಲ್ಪ ಹೊತ್ತು ಗಿಲಿಟಿನ್ ಲಾಕ್ ನ ಪಾಲಿಮೆನ್ ಅವರಿಗೆ ಹಾಕಿ ಅದಾದ್ಮೇಲೆ ಅವ್ರನ್ನ ಬಿಟ್ಬಿಡ್ತಾರೆ. ಅಂಡ್ ಆ ಶೂಸ್ ಗಳನ್ನ ತಗೊಂಡು ಮತ್ತೊಮ್ಮೆ ಅನೌನ್ಸರ್ ಟೇಬಲ್ ಮೇಲ್ಗಡೆ ಹೋಗಿ ಶೂಸ್ ಗಳಿಗೆ ಆಟೋಗ್ರಾಫ್ ನ ಹಾಕಿ ಅಲ್ಲಿನ ಫ್ಯಾನ್ಸ್ ಗಳಿಗೆ ಗಿವ್ ಅವೇ ಕೊಡೋದಕ್ಕೆ ಶುರು ಮಾಡ್ತಾರೆ. ಸಡನ್ ಆಗಿ ಎಲ್ಲಿಂದನೂ ನಮಗೆ ಬ್ರಾನ್ ಬ್ರೇಕರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಬ್ರಾನ್ ಬ್ರೇಕರ್ ಅವರು ಬಂದು ಸಡನ್ ಆಗಿ ಅನೌನ್ಸರ್ ಟೇಬಲ್ ಮೇಲ್ಗಡೆನೆ ರೋಮನ್ ರೈನ್ಸ್ ಅವರಿಗೆ ಒಂದು ಮ್ಯಾಸಿವ್ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಅನೌನ್ಸರ್ ಟೇಬಲ್ ಕೂಡ ಬ್ರೇಕ್ ಆಗುತ್ತೆ. ನಿಜವಾಗ್ಲೂ ಸಖತ್ತು ಅದ್ಭುತವಾದ ಮೂಮೆಂಟ್ ಅಂತಾನೆ ಹೇಳ್ಬಹುದು. ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಆಗುತ್ತೆ ಅಂತ. ಅನೌನ್ಸರ್ ಟೇಬಲ್ ಕೂಡ ಬ್ರೇಕ್ ಆಗುತ್ತೆ. ನಮ್ಮ ಬ್ರಾನ್ ಬ್ರೇಕರ್ ಅವರು ಸಿಕ್ಕಾಪಟ್ಟೆ ಕೋಪದಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಷ್ಟೊತ್ತಿಗೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಹಾಗೆ ಅಫಿಷಿಯಲ್ಸ್ ಗಳು ಬಂದು ಬ್ರಾನ್ ಬ್ರೇಕರ್ ಅವ್ರನ್ನ ದೂರ ಮಾಡ್ತಾ ಇರ್ತಾರೆ. ಅಂಡ್ ಈ ಕಡೆ ರಿಂಗ್ ಒಳಗಡೆ ಬ್ರಾನ್ಸನ್ ರೀಡ್ ಅವರು ಪಾಲಿಮೆನ್ ಅವ್ರನ್ನ ಚೆಕ್ ಮಾಡ್ತಾ ಇರ್ತಾರೆ. ಅಂಡ್ ಅದನ್ನ ನೋಡಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಕೂಡ ಸೀದಾ ಹೋಗಿ ಪಾಲಿಮೆನ್ ಅವ್ರನ್ನ ಚೆಕ್ ಮಾಡಿ ಪಾಲಿಮೆನ್ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹೋಗೋ ರೀತಿ ನಾಟಕ ಮಾಡ್ತಾರೆ. ಅಂಡ್ ಈ ಕಡೆ ರೋಮನ್ ರೈನ್ಸ್ ಅವರಿಗೆ ಅಷ್ಟು ಏಟ್ ಆಗಿದ್ರು ಕೂಡ ರೋಮನ್ ರೈನ್ಸ್ ಅವರು ತಾನಾಗೆ ಎದ್ದು ನನಗೆ ಯಾರ ಸಪೋರ್ಟ್ ಕೂಡ ಬೇಡ ಅಂತ ಅವರು ಕೂಡ ಒಬ್ಬರೇ ನಡ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅಂಡ್ ಅದನ್ನ ನೋಡಿ ಬ್ರಾನ್ ಬ್ರೇಕರ್ ಅವರಿಗೆ ಇನ್ನೂ ಕೂಡ ಕೋಪ ಬರುತ್ತೆ. ಅವರು ಮತ್ತೊಮ್ಮೆ ಬಂದು ರೋಮನ್ ರೈನ್ಸ್ ಅವರಿಗೆ ಇನ್ನ ಒಂದು ವಿಕೆಟ್ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಇಷ್ಟಕ್ಕೆ ಬಿಡೋದಿಲ್ಲ ಗಾಯ್ಸ್, ಅಫಿಷಿಯಲ್ಸ್ ಗಳು ಇವರಿಬ್ಬರನ್ನು ಕೂಡ ದೂರ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ನಮ್ಮ ಬ್ರಾನ್ಸನ್ ರೀಡ್ ಅವರು ಬಂದು ರೋಮನ್ ರೈನ್ಸ್ ಅವ್ರನ್ನ ಸೀದಾ ರಿಂಗ್ ಒಳಗಡೆ ಹಾಕಿ ಒಂದು ಸುನಾಮಿನೂ ಕೂಡ ಕನೆಕ್ಟ್ ಮಾಡ್ತಾರೆ. ಆಡಮ್ ಪಿಯರ್ಸ್ ಆಗಿರಬಹುದು, ಸೆಕ್ಯೂರಿಟಿ ಗಾರ್ಡ್ಸ್ ಗಳಾಗಿರಬಹುದು, ಎಲ್ಲರೂ ಕೂಡ ಬಂದು ಇವರಿಬ್ರನ್ನು ಮತ್ತೆ ದೂರ ಮಾಡಿ ಕಳಿಸ್ತಾರೆ. ನೀವಿಬ್ರು ಕೂಡ ಇಲ್ಲಿಂದ ಹೊರಟೋಗಿ ಅಂತ. ಅಂಡ್ ರೋಮನ್ ರೈನ್ಸ್ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಸ್ಟ್ರೆಚರ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಸ್, ಡಾಕ್ಟರ್ಸ್ ಗಳು ಬಂದು ರೋಮನ್ ರೈನ್ಸ್ ಅವ್ರನ್ನ ಚೆಕ್ ಮಾಡಿ ರೋಮನ್ ರೈನ್ಸ್ ಅವ್ರನ್ನ ಸ್ಟ್ರೆಚರ್ ಮೇಲ್ಗಡೆ ಹಾಕಿ ಅವರ ಕೈ ಕಾಲ್ನ ಕಟ್ಟುತ್ತಾ ಇರ್ತಾರೆ, ಅಂದ್ರೆ ಬಿದೋಗದೆ ಇರ್ಲಿ ಅಂತ. ಅಂಡ್ ಆ ಒಂದು ಟೈಮ್ ಅಲ್ಲಿ ಮತ್ತೊಮ್ಮೆ ನಮ್ಮ ಬ್ರಾನ್ಸನ್ ರೀಡ್ ಅವರು ಬಂದು ಸೀದಾ ಆ ಒಂದು ಸ್ಟ್ರೆಚರ್ ಮೇಲ್ಗಡೆ ರೋಮನ್ ರೈನ್ಸ್ ಅವರು ಮಂಗಿರ್ತಾರಲ್ಲ ಅದೇ ರೀತಿ ಅವ್ರ ಮೇಲ್ಗಡೆ ಇನ್ನ ಒಂದು ಸುನಾಮಿನ ಕನೆಕ್ಟ್ ಮಾಡಿಬಿಡ್ತಾರೆ. ಅಂಡ್ ಆ ಒಂದು ಸ್ಪಾಟ್ ಮಾತ್ರ ಇನ್ನೂ ಬ್ರೂಟಲ್ ಆಗಿತ್ತು. ಇದಾದ್ಮೇಲೆ ಮತ್ತೊಮ್ಮೆ ಎಲ್ಲಾ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಬಂದು ಬ್ರಾನ್ಸನ್ ರೀಡ್ ಆಗಿ ಬ್ರಾನ್ ಬ್ರೇಕರ್ ಅವ್ರನ್ನ ದೂರ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಎಷ್ಟು ಹೇಳಿದ್ರು ಕೂಡ ಇವರು ರೋಮನ್ ರೈನ್ಸ್ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೇನೆ ಹೋಗ್ತಾ ಇರ್ತಾರೆ. ಅಂಡ್ ಇಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಕಾಪಾಡೋದಕ್ಕೆ ಜೇ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಜೇ ಊಸೋ ಅವರು ಬಂದು ರೋಮನ್ ರೈನ್ಸ್ ಅವ್ರನ್ನ ಕಾಪಾಡ್ತಾರೆ. ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಅವರನ್ನ ರಿಂಗ್ ಇಂದ ಒಳಗಡೆ ಹಾಕಿ ರೋಮನ್ ರೈನ್ಸ್ ಅವ್ರನ್ನ ಚೆಕ್ ಮಾಡಬೇಕಾದ್ರೆ ಎಲ್ಲಿಂದನೂ ಮತ್ತೆ ಬಂದ್ಬಿಟ್ಟು ನಮ್ಮ ಬ್ರಾನ್ ಬ್ರೇಕರ್ ಅವರು ಜೇ ಊಸೋಗೂ ಕೂಡ ಸ್ಪಿಯರ್ ನ ಕನೆಕ್ಟ್ ಮಾಡ್ಬಿಡ್ತಾರೆ. ಅಂಡ್ ಇಲ್ಲಿಗೆ ನಮ್ಮ ಬ್ರಾನ್ಸನ್ ರೀಡ್ ಅವರು ನಿಲ್ಲೋದಿಲ್ಲ. ಅವರು ಹೋಗೋ ರೀತಿ ನಾಟಕ ಮಾಡಿ ಮತ್ತೊಮ್ಮೆ ಬಂದು ರೋಮನ್ ರೈನ್ಸ್ ಅವರ ಮೇಲೆ ಇನ್ನ ಒಂದು ಸುನಾಮಿನ ಕನೆಕ್ಟ್ ಮಾಡ್ತಾರೆ. ಅಂಡ್ ಫೈನಲಿ ಎಲ್ಲರೂ ಕೂಡ ಬಂದು ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವ್ರನ್ನ ರೋಮನ್ ರೈನ್ಸ್ ಅವರಿಂದ ದೂರ ಮಾಡಿ ಅವರಿಬ್ಬರನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಅಂಡ್ ಈ ಕಡೆ ರೋಮನ್ ರೈನ್ಸ್ ಅವ್ರನ್ನ ಮತ್ತೊಮ್ಮೆ ಸ್ಟ್ರೆಚರ್ ಮೇಲ್ಗಡೆ ಹಾಕೊಂಡು ಕರ್ಕೊಂಡು ಹೋಗಲಾಗುತ್ತೆ. ಹಾಸ್ಪಿಟಲ್ಗೆ ರೋಮನ್ ರೈನ್ಸ್ ಅವರು ದಾಖಲಾಗ್ತಾರೆ. ಅಂಡ್ ಅವರ ಜೊತೆ ನಮ್ಮ ಜೇ ಊಸೋ ಅವರು ಕೂಡ ಹೋಗೋದು ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದೆಲ್ಲದೂ ಕೂಡ ಮುಗಿದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಆಡಮ್ ಪಿಯರ್ಸ್ ಅವರು ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವ್ರನ್ನ
ಕ್ಲಾಶ್ ಇನ್ ಪ್ಯಾರಿಸ್ ಇಂದಾನೆ ಹೊರಗಡೆ ಕಳಿಸ್ತಾರೆ. ಹೇಳ್ತಾರೆ ನೀವಿವತ್ತು ಮಾಡಿರೋದಕ್ಕೆ ರೋಮನ್ ರೈನ್ಸ್ ಅವರು ಯಾವಾಗ ರಿಕವರಿ ಆಗ್ತಾರೋ ಗೊತ್ತಿಲ್ಲ, ಅವರು ಸೀದಾ ಈಗ ಸೀರಿಯಸ್ ಆಗಿ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ನಿಮ್ಮನ್ನ ನಾನು ಇಲ್ಲಿಂದ ಇವತ್ತೇ ಸಸ್ಪೆಂಡ್ ಮಾಡಿದ್ದೀನಿ, ಈ ಒಂದು ಬಿಲ್ಡಿಂಗ್ ಇಂದ ಇವತ್ತು ಹೊರಟೋಗಿ ಅಂತ ನಮ್ಮ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರಿಗೆ ಆಡಮ್ ಪಿಯರ್ಸ್ ಅವರು ಹೇಳ್ತಾರೆ. ಅದಕ್ಕೆ ನಮ್ಮ ಬ್ರಾನ್ಸನ್ ರೀಡ್ ಅವರು, ಹೌದಾ ಹಾಗಾದ್ರೆ ರೋಮನ್ ರೈನ್ಸ್ ಪಾಲಿಮೆನ್ ಗೆ ಅಟ್ಯಾಕ್ ಮಾಡೋದ್ನಲ್ಲ ಅದ್ರ ಗತಿ ಏನು, ನಾವು ಆ ಒಂದು ರಿವೆಂಜ್ ನ ತೀರಿಸಿಕೊಂಡಿದ್ದು ಅಂತ ನಮ್ಮ ಬ್ರಾನ್ಸನ್ ರೀಡ್ ಹಾಗೆ ಬ್ರಾನ್ ಬ್ರೇಕರ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಆಡಮ್ ಪಿಯರ್ಸ್ ಅವರು, ಆ ಒಂದು ವಿಚಾರನು ಕೂಡ ನಾನು ನೋಡ್ಕೋತೀನಿ, ಸದ್ಯಕ್ಕೆ ನೀವಿಬ್ರು ಕೂಡ ಈ ಒಂದು ಬಿಲ್ಡಿಂಗ್ ನ ಲೀವ್ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು, ಇಲ್ಲ ಇವತ್ತು ಮೈನ್ ಇವೆಂಟ್ ಅಲ್ಲಿ ಸೆತ್ ರೋಲಿನ್ಸ್ ಅವರ ಮ್ಯಾಚ್ ಇದೆ, ಅಲ್ಲಿಗೆ ನಾವು ಹೋಗ್ಲೇಬೇಕು ಅಂತ ಹೇಳಿದಾಗ, ಆ ಒಂದು ಮ್ಯಾಚ್ ಅಲ್ಲಿ ನೀವು ಹೋಗೋಂಗಿಲ್ಲ, ಈಗಲೇ ನೀವೇನಾದ್ರೂ ಈ ಒಂದು ಬಿಲ್ಡಿಂಗ್ ನ ಲೀವ್ ಮಾಡಲಿಲ್ಲ ಅಂದ್ರೆ ನಿಮ್ಮಿಬ್ರು ಕೂಡ ನಾನು ಸ್ವಲ್ಪ ದಿನ WWE ಕಂಪನಿಯಿಂದಾನೇ ಸಸ್ಪೆಂಡ್ ಮಾಡ್ಬಿಡ್ತೀನಿ ಅಂತ ಎದುರಿಸ್ತಾರೆ. ಅಂಡ್ ಆ ಒಂದು ವಿಚಾರಕ್ಕೆ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಕ್ಲಾಶ್ ಇನ್ ಪ್ಯಾರಿಸ್ ಬಿಲ್ಡಿಂಗ್ ನ ಲೀವ್ ಮಾಡಬೇಕಾಗುತ್ತೆ. ಅಂಡ್ ಮೈನ್ ಇವೆಂಟ್ ಅಲ್ಲಿ ಈಗ ಸೆತ್ ರೋಲಿನ್ಸ್ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಯಾರು ಕೂಡ ಇರೋದಿಲ್ಲ. ಅಂಡ್ ಅದಕ್ಕೋಸ್ಕರ ಸೆತ್ ರೋಲಿನ್ಸ್ ಅವರು ಪ್ಲಾನ್ ಬಿ ನು ಕೂಡ ರೆಡಿ ಮಾಡಿಟ್ಕೊಂಡಿರ್ತಾರೆ. ಏನೇ ಆಗ್ಲಿ ಗೈಸ್, ರೋಮನ್ ರೈನ್ಸ್ ಅವರ ಮೇಲೆ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಸೇರ್ಕೊಂಡು ಬ್ರೂಟಲ್ ಅಟ್ಯಾಕ್ ನ ನಡೆಸಿದ್ದಾರೆ. ಅಂಡ್ ಇದರಿಂದ ಪ್ರಾಬಬ್ಲಿ ರೋಮನ್ ರೈನ್ಸ್ ಅವರು ಒಂದು ಲಾಂಗ್ ಬ್ರೇಕ್ ಗೆ ಮತ್ತೊಮ್ಮೆ ಹೋಗಿದ್ದಾರೆ. ಯಾಕೆ ಈ ರೀತಿ WWE ಅವರು ಪ್ಲಾನ್ ಮಾಡಿದ್ರು ಅಂತ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓವರ್ ಆಲ್ ಆ ಒಂದು ಸೆಗ್ಮೆಂಟ್ ನಿಜವಾಗ್ಲೂ ಕೂಡ ತುಂಬಾನೇ ಶಾಕಿಂಗ್ ಆಗಿತ್ತು. ಅಂಡ್ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಕೂಡ WWE ಅವರು ಬುಕ್ ಮಾಡಿದ್ರು. ಒಂದ್ ರೀತಿ ಮ್ಯಾಚ್ ಗಿಂತ ಜಾಸ್ತಿ ಹೊತ್ತು ನನಗೆ ಆ ಒಂದು ಸೆಗ್ಮೆಂಟ್ ನಾನು ನೋಡ್ತಾ ಇದ್ದೀನಿ ಅಂತ ಅನಿಸ್ತು. ಅಂಡ್ ರೋಮನ್ ರೈನ್ಸ್ ಅವ್ರನ್ನ ಈ ರೀತಿ ನೋಡಿ ತುಂಬಾ ವರ್ಷಗಳೇ ಆಗಿತ್ತು.